ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸೊ ನೀವು ಅವತ್ತು ಸ್ಟೇಜ್ ಅಲ್ಲಿ ದರ್ಶನ್ ಅವ್ರನ್ನ ಮೊದಲನೇ ಬಾರಿ ಮೀಟ್ ಆಗಿದ್ರಿ, ಆ ವಾವ್ ಫೀಲಿಂಗ್ ಅಂತ ಅನ್ನಿಸ್ತು. ಇವತ್ತು ಒಂದು ಆರೋಪಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದಾರೆ, ಅಪರಾಧಿ ಅಂತೂ ಇನ್ನೂ ಆಗಿಲ್ಲ. ಸೊ ಆರೋಪಿ ಸ್ಥಾನದಲ್ಲಿದ್ದಾರೆ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೀವು ಈ ತರ ನೋಡ್ತೀರಾ ಅಂತ ಅನ್ಕೊಂಡಿದ್ರಾ, ಅಥವಾ ಆ ಒಂದು ಕಸ್ಟಡಿಯಲ್ಲಿ ದರ್ಶನ್ ಅವ್ರನ್ನ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್, ತುಂಬಾನೇ ಸೆನ್ಸಿಟಿವ್ ಕ್ವಶನ್ ಕೂಡ, ಸೆನ್ಸಿಟಿವ್ ಮ್ಯಾಟರ್ ಕೂಡ, ಎರಡು ವಿಷಯ. ನಾನು ಮಾತಾಡಬೇಕಾದ್ರೂ ತುಂಬಾ ಕ್ಲಿಯರ್ ಆಗಿ ಹೇಳಬೇಕು, ಮತ್ತೆ ತುಂಬಾ ಸತ್ಯವಾಗಿ ಹೇಳಬೇಕಾಗತ್ತೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಅನಿಸಿಕೆ ಆಗಲಿ, ನನ್ನ ಒಂದು ಏನಿದೆ ಅಂತ ಹೇಳಬೇಕಾಗತ್ತೆ. ಈಗ ದರ್ಶನ್ ಸರ್ ಅರೆಸ್ಟ್ ಆಗಿದ್ದಾರೆ, ಒಳಗಡೆ ಇದ್ದಾರೆ. ಈ ಒಂದು ಹೋಲ್ ಮ್ಯಾಟರ್ ಅಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಎಲ್ಲಾ ಮೀಡಿಯಾನು, ನಾನೀಗ ಆಕ್ಚುಲಿ ಬಾಂಬೆಯಿಂದ ಮಂಗಳೂರು, ಈ ಜಸ್ಟ್ ಬೆಂಗಳೂರು ಬಂದಿದ್ದೀನಿ ಅಷ್ಟೇ, ಒಂದು 2-3 ಡೇಸ್. ಎಲ್ಲಾ ಮೀಡಿಯಾ ನೋಡಿದ್ರು ಆಲ್ ದ ಮೀಡಿಯಾಸ್ ಆರ್ ಶೋಯಿಂಗ್ ಇದೆ, ದರ್ಶನ್ ಸರ್ ಮತ್ತೆ ಅವರ ಟೀಮ್ ಈ ತರ ಮಾಡಿದ್ದಾರೆ, ಈ ತರ ಆಗಿದೆ, ಅದೇ ಬರ್ತಾ ಇದೆ. ಬಟ್ ನನಗೆ, ನನ್ನ ಪ್ರಕಾರ, ಹಾರ್ಟ್ಲಿ ಹೇಳೋದಾದ್ರೆ ಒಂದಂತೂ ಸತ್ಯ, ನನ್ಗೆ ಇದರಲ್ಲಿ ಯಾವುದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪರ್ಸನಲ್ ಲೈಫ್ ನನಗೆ ದರ್ಶನ್ ಸರ್ ಅದೇ ಹೇಳ್ದಾಗೆ, ಅದೇ ಒಂದು ವೇದಿಕೆಯಲ್ಲಿ 4 ವರ್ಷ ಮುಂಚೆ ಸಿಕ್ಕಿದಂತ ವೇದಿಕೆ ನನ್ಗೆ ನೆನಪಿದೆ. ಅದು ಬಿಟ್ಟರೆ ನನ್ನ ಪರ್ಸನಲ್ ದರ್ಶನ್ ಸರ್, ನಾನು ಆಕ್ಚುಲಿ ಅಪ್ಪು ಸರ್ನ ನೋಡ್ಕೊಂಡು ಬೆಳೆದವನು, ಅವ್ರ ಜೊತೆ ತುಂಬಾನೇ ಒಡನಾಟ ಕೂಡ ಇತ್ತು. ಸೊ ದರ್ಶನ್ ಸರ್ ಎಲ್ಲೂ ನನಗೆ ಅವರ ಪರ್ಸನಲ್ ಲೈಫ್ ಯಾವುದು ಗೊತ್ತಿಲ್ಲ, ಅವರ ಹಾವಭಾವ ಯಾವುದು ಗೊತ್ತಿಲ್ಲ. ಬಟ್ ಅವರ ಆ ಒಂದು ಫಿಲ್ಮ್ ಫ್ಯಾಕ್ಟರ್ ಏನಿದೆ, ಅದರಿಂದ ನನ್ಗೆ ಹೇಳೋದಾದ್ರೆ ಬೇಸರ ಆಗ್ತಾ ಇದೆ. ಆಕ್ಚುಲಿ ಯಾಕೆ ಬೇಸರ ಆಗ್ತಾ ಇದೆ ಒಂದಂದ್ರೆ, ನಾನ್ ನೋಡ್ದಂಗೆ ತಮಿಳ್ ಇಂಡಸ್ಟ್ರಿಯಲ್ಲಿ ರಜನಿಕಾಂತ್ ಸರ್ ನಂತರ, ರಜನಿಕಾಂತ್ ಸರ್ಗೆ ಯಾವ ತರ ಒಂದು ಫಸ್ಟ್ ದಿನ ಒಂದು ಈ ಬ್ಲಾಕ್ ಬಸ್ಟರ್ ಜನರು ಸೇರ್ತಾರೆ, ಒಂದು ಓಪನಿಂಗ್ ಯಾವ ತರ ಸಿಗತ್ತೆ, ಅದನ್ನ ನಾನು ನೋಡಿದ್ದು ದರ್ಶನ್ ಸರ್ಗೆ. ಸೊ ಆ ಒಂದು ಇಂಡಸ್ಟ್ರಿಯ ಒಂದು ಅಷ್ಟು ದೊಡ್ಡ ಒಂದು ಕಲಾವಿದರು ಈ ತರ ಒಂದು ಕೇಸ್ಗೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅದು ತುಂಬಾನೇ ಒಂದು ಬೇಸರದ ವಿಷಯ. ಮೀಡಿಯಾ ಈಗ ಕಂಪ್ಲೀಟ್ ಎಲ್ಲಾ ಮೀಡಿಯಾದಲ್ಲೂ ಈ ತರ, ನಾನು ತುಂಬಾನೇ ಮೀಡಿಯಾ ನೀವೆಲ್ಲ ತೋರಿಸ್ತಾ ಇದ್ದೀರಾ ಈಗ ಈ ತರ ಕೊಲೆ ಈಗ ಆಗಿದೆ ಅದು ಅಂತ. ಬಟ್ ಇನ್ನೂ ಆರೋಪಿ ಆಗಿಲ್ಲ ಅವರು. ಬಟ್ ಸಿಚುವೇಶನ್ ನೋಡಿದಾಗ ಪೊಲೀಸ್ ಅವರು ಐ ಥಿಂಕ್ ದೇ ವಿಲ್ ಕಮ್ ಅಪ್ ವಿತ್, ಈಗ ನಾನು ನೋಡಿದ ಪ್ರಕಾರ ಒಂದು 10 ದಿನ ಆಯ್ತು, ಅವರ ಒಂದು ಇದು ಕೊಡ್ತಾ ಇದ್ದಾರೆ, ರಿಪೋರ್ಟ್ ಏನು ಕೊಡ್ತಾ ಇದ್ದಾರೆ. ಸೊ ಅವರು ಅದಕ್ಕೆ ಬದ್ಧವಾಗಿರ್ತಾರೆ, ಅದನ್ನ ಕೊಡ್ತಾರೆ. ಸೊ ಅದನ್ನ ನಾನು ಆಮೇಲೆ ನೋಡ್ಬೇಕಾಗತ್ತೆ. ಬಟ್ ಒಂದಂತೂ ಸತ್ಯ, ಇದರಲ್ಲಿ ನನಗೆ ಸತ್ಯ ಯಾವುದು ಇಂಪಾರ್ಟೆಂಟ್ ಸತ್ಯ ನನಗೆ ಕಾಣಿಸೋದು ಮತ್ತೆ ಎಲ್ಲರಿಗೆ ಕಾಣಿಸೋದು ಏನಂದ್ರೆ, ರೇಣುಕಾಸ್ವಾಮಿ ಅವರು ಹತ್ಯೆ ಆಗಿದ್ದಾರೆ. ಅದು ಸತ್ಯ, ಎಲ್ರಿಗೂ ಸತ್ಯ. ಆ ಸತ್ಯ ಅಂತೂ ಯಾರು ಮುಚ್ಚಕ್ಕಾಗಲ್ಲ, ಎಲ್ಲರೂ ನೋಡ್ತಾ ಇದ್ದೀರಾ. ಸೊ ಆ ಸತ್ಯನ ನಾವು, ಅದು ತುಂಬಾನೇ ನೋವು ಕೊಡುವಂತ ಸತ್ಯ. ಯಾಕಂದ್ರೆ ಅವ್ರ ಕುಟುಂಬದವ್ರಿಗೆ, ನೀವು ಹೇಳ್ದಂಗೆ ಕುಟುಂಬದವರಿಗೆ ಅದನ್ನ ಡೈಜೆಸ್ಟ್ ಮಾಡಕ್ ಆಗಲ್ಲ. ಆ ತರ ಅಂದ್ರೆ ಒಬ್ರು ಫ್ಯಾಮಿಲಿ ಒಂದು ಇಂಪಾರ್ಟೆಂಟ್ ಮಗ, ಒಬ್ರು ಗಂಡ ತೀರ್ಕೊಂಡಾಗ ಅದು ನನಗೂ ಗೊತ್ತಾಗತ್ತೆ. ಆಸ್ ಅ ಫ್ಯಾಮಿಲಿ ಮೆಂಬರ್, ಇಟ್ಸ್ ರಿಯಲಿ ಪೇನಿಂಗ್. ಅವರಿಗೆ ನ್ಯಾಯ ಸಿಗ್ಬೇಕು. ಅವರ ಒಂದು ಏನು ಡೆತ್ ಆಗಿದೆ, ಅದಕ್ಕಂತೂ ನ್ಯಾಯ ಸಿಗ್ಲೇಬೇಕಾಗಿದೆ. ಅದೇ ಸತ್ಯ ನನ್ಗೆ ಕಾಣಿಸ್ತಾ ಇದೆ. ಬಟ್ ಯಾರು ಮಾಡಿದ್ದಾರೆ, ಈಗ ನಾವು ನನ್ನ ಮೀಡಿಯಾಕ್ಕೂ ನನ್ಗೆ ಇದು ಹೇಳಕ್ಕಾಗಲ್ಲ, ಮೀಡಿಯಾ ರಾಂಗ್ ಆಗಿ ತೋರಿಸ್ತಾ ಇದಾರೆ ಅಥವಾ ಇವ್ರನ್ನೇ ಆರೋಪಿಯಾಗಿ ತೋರಿಸ್ತಾ ಇದಾರೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ನಮ್ಮ ಒಂದು ಏನ್ ಹೇಳ್ತೀವಿ, ಕೋರ್ಟ್ ಮತ್ತೆ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದನ್ನ ನಾವು ನಂಬ್ಕೊಂಡೇ ಬಂದವರು ನಾವೆಲ್ಲರೂ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪೊಲೀಸ್ ಅವರು ಏನೇ ಒಂದು ಕೇಸ್ ತಗೊಂಡ್ರು ಎಂಡ್ ಆಫ್ ದ ಡೇ ಕೋರ್ಟ್ ಎಲ್ಲ ಎವಿಡೆನ್ಸ್ ಅದು ಇದಾದ ನಂತರನೇ ಅವರು ಕೂಡ ಕೊಡೋದು. ಅವ್ರು ಪೊಲೀಸರು ನಂಬಲ್ಲ ಅಂತಲ್ಲ, ಕೋರ್ಟ್ ಪೊಲೀಸರು ನಂಬಲ್ಲ, ಪೊಲೀಸ್ ಕೂಡ ಡಿಪಾರ್ಟ್ಮೆಂಟ್ ಅಲ್ಲೇ ಬರೋದಲ್ವಾ, ಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲೇ. ಬಟ್ ಎಂಡ್ ರಿಸಲ್ಟ್ ಯಾವಾಗ ಕೊಡ್ತಾರೆ, ಎಲ್ಲ ಎವಿಡೆನ್ಸ್ ಅದು ಆದ್ಮೇಲೆ ಕೊಡೋದು. ಹಂಗೆ ನಾನು ಮೀಡಿಯಾ ನಂಬಲ್ಲ ಅಂತ ಹೇಳಲ್ಲ. ಬಟ್ ಈಗ ಎಲ್ಲಾನು ಬಂದ ಮೇಲೆನೆ ನಾವು ಯಾರು ಅಂತ ನನ್ಗೆ ಹೇಳಕ್ಕಾಗತ್ತೆ. ಬಟ್ ಈ ವಿಚಾರದಲ್ಲಿ ಅವ್ರ ಫ್ಯಾಮಿಲಿ ಅವರಿಗೆ ಜಸ್ಟಿಸ್ ಸಿಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.